ತುಪ್ಪ ಹಾಗೂ ಉದಾರತೆ. ಗದ್ದಲದ ಡೈರಿಮಿಲ್ ಪಟ್ಟಣದಲ್ಲಿ ಶ್ರೀ ಮತ್ತು ಶ್ರೀಮತಿ ಪಟೇಲ್ ದಂಪತಿಗಳು ನಡೆಸುತ್ತಿದ್ದ ಸಣ್ಣ ಡೈರಿ ವ್ಯಾಪಾರವಿತ್ತು. ಅವರು ತಮ್ಮ ಹಸುಗಳ ಅತ್ಯುತ್ತಮ ಹಾಲಿನಿಂದ ತಯಾರಿಸಿದ ರುಚಿಕರವಾದ ತುಪ್ಪಕ್ಕೆ ವ್ಯಾಪಕವಾಗಿ ದೂರದವರೆಗೂ ಹೆಸರುವಾಸಿಯಾಗಿದ್ದರು. ಒಂದು ದಿನ, ಅವರು ತಮ್ಮ ಡೈರಿ ಫಾರ್ಮ್ನಲ್ಲಿ ಆಶ್ರಯ ಮತ್ತು ಆಹಾರವನ್ನು ಹುಡುಕುತ್ತಿರುವ ನಿಕ್ಕಿ ಎಂಬ ಯುವ ಅನಾಥ ಹುಡುಗನನ್ನು ಕಂಡುಹಿಡಿದರು. ಅನಾಥ ಹುಡುಗನ ಬಗ್ಗೆ ಸಹಾನುಭೂತಿ ಹೊಂದಿದ್ದ ಪಟೇಲರು ನಿಕ್ಕಿಯನ್ನು ಕರೆದೊಯ್ದು ಡೈರಿ ಫಾರ್ಮ್ನಲ್ಲಿ ಅವನಿಗೆ ಮನೆ ನೀಡಿದರು. ನಿಕ್ಕಿ ಕಲಿಯಲು ಮತ್ತು ತನಗೆ ಸಾಧ್ಯವಿರುವ ರೀತಿಯಲ್ಲಿ ಸಹಾಯ ಮಾಡಲು ಉತ್ಸುಕನಾಗಿದ್ದನು. ಅವನು ಬಹಳ ಬೇಗನೆ ಪಟೇಲ್ ಕುಟುಂಬದ ಭಾಗವಾದನು, ದೈನಂದಿನ ಕೆಲಸಗಳಲ್ಲಿ ಸಹಾಯ ಮಾಡಿದನು ಹಾಗೂ ತುಪ್ಪ ಮಾಡುವ ಕಲೆಯನ್ನು ಕಲಿತನು. ನಿಕ್ಕಿ ವಯಸ್ಸಾದಂತೆ ತುಪ್ಪವನ್ನು ತಯಾರಿಸುವ ನೈಸರ್ಗಿಕ ಪ್ರತಿಭೆಯನ್ನು ತೋರಿಸಿದನು. ಶ್ರೀ ಮತ್ತು ಶ್ರೀಮತಿ ಪಟೇಲ್ ಅವರು ಸಂತೋಷದಿಂದ ಡೈರಿ ವ್ಯವಹಾರದ ಬಗ್ಗೆ ತಮಗೆ ತಿಳಿದಿರುವುದನ್ನು ಅವನಿಗೆ ಕಲಿಸಿದರು ಮತ್ತು ನಿಕ್ಕಿಯ ಕರಕುಶಲತೆಯನ್ನು ಪರಿಪೂರ್ಣಗೊಳಿಸಲು ಶ್ರಮಿಸಿದರು. ಅಷ್ಟರಲ್ಲಾಗಲೇ ನಿಕ್ಕಿ ತಯಾರಿಸಿದ ತುಪ್ಪ ಎಲ್ಲೆಡೆ ಚರ್ಚೆಗೆ ಕಾರಣವಾಯಿತು. ದೂರದ ಊರುಗಳಿಂದ ಜನರು ಡೈರಿಮಿಲ್ಗೆ ಬಂದು ಖರೀದಿಸಿದರು. ಒಂದು ದಿನ, ಶ್ರೀಮಂತ ವ್ಯಾಪಾರಿಯೊಬ್ಬರು ದೊಡ್ಡ ಮೊತ್ತಕ್ಕೆ ಡೈರಿ ವ್ಯಾಪಾರವನ್ನು ಖರೀದಿಸುವ ಪ್ರಸ್ತಾಪದೊಂದಿಗೆ ನಿಕ್ಕಿಯನ್ನು ಸಂಪರ್ಕಿಸಿದರು. ನಿಕ್ಕಿ ಈ ಪ್ರಸ್ತಾಪದಿಂದ ಆಕರ್ಷಣೆಗೆ ಒಳಗಾಗಿದ್ದನು, ಏಕೆಂದರೆ ಅದು ಅವನಿಗೆ ಸಂಪತ್ತು ಮತ್ತು ಭದ್ರತೆಯನ್ನು ತರುತ್ತದೆ. ಹಾಗೆಯೇ, ಅವನು ಪಟೇಲರ ದಯೆ ಹಾಗೂ ಅವರು ಏನೂ ಇಲ್ಲದಿದ್ದಾಗ ಅವನನ್ನು ಹೇಗೆ ಕರೆದೊಯ್ದರು ಎಂಬುದನ್ನು ನೆನಪಿಸಿಕೊಂಡನು. ವ್ಯಾಪಾರವನ್ನು ಮಾರಾಟ ಮಾಡುವ ಬದಲು, ಅದನ್ನು ವಿಸ್ತರಿಸಲು ಹಾಗೂ ತನ್ನಂತಹ ಅನಾಥರಿಗೆ ಹೆಚ್ಚಿನ ಅವಕಾಶಗಳನ್ನು ಸೃಷ್ಟಿಸಲು ನಿಕ್ಕಿ ನಿರ್ಧರಿಸಿದನು. ಇತರ ಮಕ್ಕಳಿಗೆ ತುಪ್ಪ ಮಾಡುವ ಕಲೆಯನ್ನು ಕಲಿಸಲು ಡೈರಿ ಫಾರ್ಮ್ನಲ್ಲಿ ಶಾಲೆಯನ್ನು ತೆಗೆದನು. ನಿಕ್ಕಿಯ ನಿರ್ಧಾರದಿಂದ ಪಟೇಲರು ಹರ್ಷಗೊಂಡರು ಹಾಗೂ ಅವನ ಪ್ರಯತ್ನಕ್ಕೆ ಬೆಂಬಲ ನೀಡಿದರು. ನಿಕ್ಕಿಯ ನಾಯಕತ್ವದಲ್ಲಿ ಡೈರಿ ವ್ಯಾಪಾರವು ಅಭಿವೃದ್ಧಿಯಾಯಿತು ಮತ್ತು ಡೈರಿಮಿಲ್ ಪಟ್ಟಣವು ಅದರ ಉತ್ತಮ ಗುಣಮಟ್ಟದ ತುಪ್ಪ ಮತ್ತು ಅನಾಥ ಮಕ್ಕಳಿಗೆ ಸಹಾಯ ಮಾಡುವ ಬದ್ಧತೆಗೆ ಹೆಸರುವಾಸಿಯಾಗಿದೆ. ನಿಕ್ಕಿಯ ದಯೆ ಮತ್ತು ಔದಾರ್ಯದ ಕಾರ್ಯವು ಇತರರನ್ನು ತಮ್ಮ ಸಮುದಾಯಕ್ಕೆ ಹಿಂತಿರುಗಿಸಲು ಮತ್ತು ಅಗತ್ಯವಿರುವವರಿಗೆ ಸಹಾಯ ಮಾಡಲು ಪ್ರೇರೇಪಿಸಿತು. ಆದ್ದರಿಂದ, ನಿಕ್ಕಿ ಮತ್ತು ಡೈರಿ ವ್ಯವಹಾರದ ಕಥೆಯು ದೂರದವರೆಗೆ ಹರಡಿತು. ಅವನ ಕಥೆಯು ಪ್ರತಿಯೊಬ್ಬರಿಗೂ ಸಹಾನುಭೂತಿ, ಕಠಿಣ ಪರಿಶ್ರಮದ ಮಹತ್ವವನ್ನು ಕಲಿಸುತ್ತದೆ ಮತ್ತು ಪ್ರಪಂಚದ ಮೇಲೆ ಸಕಾರಾತ್ಮಕ ಪರಿಣಾಮ ಬೀರಲು ಒಬ್ಬ ವ್ಯಕ್ತಿಯ ಪ್ರತಿಭೆಯನ್ನು ಬಳಸಿಕೊಳ್ಳುತ್ತದೆ. ನಿಕ್ಕಿಯ ಹಿನ್ನೆಲೆ ಎಲ್ಲರ ಹೃದಯದಲ್ಲಿ ನೆಲೆಸಿತ್ತು. ನಿಜವಾದ ಯಶಸ್ಸು ಸಂಪತ್ತಿನಿಂದಲ್ಲ, ಆದರೆ ನಾವು ಇತರರಿಗೆ ತೋರಿಸುವ ದಯೆ ಮತ್ತು ಔದಾರ್ಯದಿಂದ ಎಂದು ಅವರಿಗೆ ನೆನಪಿಸುತ್ತದೆ.